ದಕ್ಷಿಣ ಕನ್ನಡದಲ್ಲಿ ಗೋ ಕಳ್ಳರ ಅಟ್ಟಹಾಸ ಹೆಚ್ಚಾಗ್ಬಿಟ್ಟಿದೆ. ರಸ್ತೆಯಲ್ಲಿ ಮಲಗಿದ್ದ ಬಿಡಾಡಿ ದನ ಕಳ್ಳತನ ಮಾಡಿದ್ದಾರೆ. ಕಾರಿನಲ್ಲಿ ಹಸುವನ್ನ ಕಳ್ಳತನ ಮಾಡಿದಂತ ದನಗಳ್ಳರು. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಕಲೈ ಬಳಿ ನಡೆದಿರೋ ಘಟನೆ ಇದು. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೋ ಕಳ್ಳರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಬಿಡಾಡಿ ದನಗಳನ್ನು ಕೂಡ ಬಿಡ್ತಾ ಇಲ್ಲ. ರಿಚ್ ಕಾರ್ನಲ್ಲಿ ಬಂದು ಇಬ್ಬರು ಕದೀಮರು ಈ ಕೃತ್ಯ ಎಸಗಿರೋದು. ಕಾರಿನ ಡಿಕ್ಕಿಯಲ್ಲಿ ದನವನ್ನ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಕಾರಿನ ಡಿಕ್ಕಿಯಲ್ಲಿ ದನವನ್ನ ತುಂಬಿಕೊಂಡು ಪರಾರಿಯಾಗಿರುವಂತ ದೃಶ್ಯ ಸರಿಯಾಗಿದೆ, ನೀವು ಗಮನಿಸ್ತಾ ಇದ್ದೀರಾ. ರಿಚ್ ಕಾರ್ನಲ್ಲಿ ಬಂದಂತವರು ಈ ರೀತಿಯಾಗಿ ಕೃತ್ಯ ಎಸಗಿದ್ದಾರೆ. ಬಿಡಾಡಿ ದನಗಳನ್ನ ಈ ರೀತಿಯಾಗಿ ಕದ್ದು ಮಾರಾಟ ಮಾಡ್ತಿದ್ದಾರೆ, ಕಸಾಯಿಖಾನೆಗಳಿಗೆ ರವಾನೆ ಮಾಡ್ತಿದ್ದಾರೆ. ಇಂಥ ಪ್ರಕರಣಗಳು ದಕ್ಷಿಣ ಕನ್ನಡದಲ್ಲಿ ಸರಣಿಯಾಗಿ ನಡೀತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು. ಪಾಪ ರಸ್ತೆ ಬದಿಗೆ ಮಲಗಿದ್ದಂಥ ದನವನ್ನ ಯಾವ ರೀತಿಯಾಗಿ ಇಬ್ಬರಿದ್ದಾರೆ ಅಲ್ಲಿ ದನವನ್ನ ಕಾರಿನ ಡಿಕ್ಕಿಯಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಬಿಡಾಡಿ ದನಗಳು ಇರಬಹುದು ಅಥವಾ ಮನೇಲಿ ಸಾಕಿರುವಂಥ ಅನೇಕ ಹಸುಗಳಿರ್ಬೋದು. ಈ ರೀತಿಯಾಗಿ ಗೋಕಳ್ಳರು ಕಳ್ತನ ಮಾಡಿರುವಂಥ ಅನೇಕ ಘಟನೆಗಳನ್ನು ನೀವು ಗಮನಿಸಿದ್ದೀರಾ. ಇತ್ತೀಚೆಗಷ್ಟೇ ಗೋವನ್ನು ಸಾಗಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲವರು ಕಾರ್ಯಕರ್ತರು ಬಂದು ಗೋ ಬಿಡಿಸಿದ್ದು ಉಂಟು, ಆಮೇಲೆ ಅವ್ರಿಗೆ ಹೊಡೆತ ತಿಂದಿದ್ದು ಉಂಟು. ಇದೆಲ್ಲದನ್ನು ಗಮನಿಸಿದ್ದೀರಾ. ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ ನೋಡಿ. ಬಿಡಾಡಿ ದನವನ್ನು ಕಾರ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಆ ಒಂದು ಹಸುವನ್ನು ಅಥವಾ ದನವನ್ನು ಕಾರ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಅವ್ರು ಯಾರು, ಎಲ್ಲಿಂದ ಬಂದರು ಅದೆಲ್ಲ ಕೂಡ ಗೊತ್ತಾಗಬೇಕಿದೆ. ಕಾರಿನ ನಂಬರ್ ಪ್ಲೇಟ್ ಏನಾದರೂ ಸಿಗುತ್ತಾ, ಅದರ ಆಧಾರವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರಾ, ಅದನ್ನು ಕೂಡ ನೋಡಬೇಕಿದೆ. ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಬಳಿ ಆಗಿರುವಂಥ ಘಟನೆ ಇದು. ದಕ್ಷಿಣ ಕನ್ನಡದಲ್ಲಿ ಗೋ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ.